ಮಂಗಳೂರು ವಿವಿಯ ಸಹಾಯಕ ಪ್ರಾಧ್ಯಾಪಕನ ಕರ್ಮಕಾಂಡ ವಿದ್ಯಾರ್ಥಿಗಳಿಗೆ ಈಗಾಗಲೇ ಲೈಂಗಿಕ ಮಾನಸಿಕ ದೌರ್ಜನ್ಯದ ಆರೋಪ ಈ ಒಂದು ಪ್ರಾಧ್ಯಾಪಕನ ವಿರುದ್ಧ ಕೇಳಿಬಂದಿದೆ. ಗ್ರಂಥಾಲಯ ಮಾಹಿತಿ ವಿಜ್ಞಾನದ ವಿಭಾಗದ ಉಮೇಶ್ ನಾಯ್ಕ್ ವಿರುದ್ಧ ಆರೋಪ ಕೇಳಿಬಂದಿದ್ದು, ಬೇಸತ್ತ ವಿದ್ಯಾರ್ಥಿಗಳಿಂದ ವಿಸಿ ರಿಜಿಸ್ಟ್ರಾರ್ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ನೀಡಲಾಗಿದೆ. ಎಷ್ಟೇ ಬಾರಿ ದೂರು ಕೊಟ್ಟರೂ ಕೂಡ ವಿದ್ಯಾರ್ಥಿಗಳಿಗೆ ಮಾತ್ರ ನ್ಯಾಯ ದೊರೆತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಡನ್ ಕ್ಯಾಮೆರಾ ಲ್ಯಾಬ್ ಅಲ್ಲಿ ಮೈಕೈ ಮುಟ್ಟಿ ಮಾತನಾಡಿಸ್ತಾ ಇದ್ರು ಅನ್ನುವಂತಹ ಆರೋಪ ಈಗ ಉಮೇಶ್ ನಾಯ್ಕ್ ವಿರುದ್ಧ ಕೇಳಿಬಂದಿದೆ. ಇನ್ನು ದೂರು ನೀಡಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಅಟ್ರಾಸಿಟಿ ಕೇಸ್ನ ದಾಖಲಿಸ್ತೀನಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಉಮೇಶ್ ನಾಯ್ಕ್ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಬಳಿ ಇದೆ ಉಮೇಶ್ ನಾಯ್ಕ್ ಹಾಕಿರುವ ಒಂದು ಧಮಕಿ ಹಾಕಿದ ಆಡಿಯೋ. ಹೆಣ್ಣು ಮಕ್ಕಳಿಗೆ ಪ್ರೊಫೆಸರ್ ಕರೆ ಮಾಡಿ ಪೀಡಿಸುತ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದ್ದು, ತರಗತಿಯಲ್ಲೂ ವಿದ್ಯಾರ್ಥಿಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೆದರಿಸಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಕಾಟದಿಂದ ವಿದ್ಯಾರ್ಥಿಗಳು ಚಿಂತೆಗೀಡಾಗಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಕೂಡ ವಿವಿ ಕರ್ಮಕಾಂಡವನ್ನು ನ್ಯೂಸ್ 18 ಕನ್ನಡ ಬಯಲಿಗೆ ಎಳೆದಿತ್ತು. ಭರತ್, ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಭರತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ಈಗಾಗಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಉಮೇಶ್ ನಾಯ್ಕ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಈಗಾಗಲೇ ವಿದ್ಯಾರ್ಥಿಗಳೇನಾದರೂ ರಿಜಿಸ್ಟರ್ಗೆ ವಿಸಿಗೆ ದೂರು ಕೊಟ್ಟಿದ್ದಾರಾ ಅಥವಾ ಯಾವುದೇ ಕೊಟ್ಟರು ಯಾವುದೇ ಪ್ರಯೋಜನ ಆಗಿಲ್ವಾ, ಹೇಗೆ? ಎಸ್ ನವಿತಾ, ಇನ್ನು ಮಂಗಳೂರು ವಿಶ್ವವಿದ್ಯಾಲಯದ ಮತ್ತೊಂದು ಕರ್ಮಕಾಂಡ ಈ ರೀತಿ ಬೆಳಕಿಗೆ ಬರುವಂತದ್ದು. ಆದ್ರೆ ಅಲ್ಲಿನ ಲೈಬ್ರರಿ ಸೈನ್ಸ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಉಮೇಶ್ ನಾಯ್ಕ್ ಇದ್ದಾರೆ, ಅವರಿಂದ ವಿದ್ಯಾರ್ಥಿಗಳಿಗೆ ಏನು ಲೈಂಗಿಕ ಹಾಗೂ ಮಾನಸಿಕ ದೌರ್ಜನ್ಯ ಒಂದು ಆಗುವಂತದ್ದು. ಆದ್ರೆ ಇದು ಈ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಕಳೆದ ಕೆಲವು ವರ್ಷಗಳಿಂದ ನಡೆದಂತಹ ಬ್ಯಾಚ್ ಏನಿತ್ತು ಆ ಬ್ಯಾಚಿನ ವಿದ್ಯಾರ್ಥಿಗಳಿಗೂ ಕೂಡ ಇಂಥ ಒಂದು ಸಮಸ್ಯೆ ಎದುರಾಗ್ತಿತ್ತು ಅಂತ ಹೇಳಿ ಒಂದು ಮಾಹಿತಿ ದೊರಕಿರುವಂತದ್ದು. ಆದ್ರೆ ಆ ಬ್ಯಾಚ್ನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಾಕಷ್ಟು ಬಾರಿ ಇನ್ನು ದೂರುಗಳನ್ನು ಸಲ್ಲಿಸಿದ್ರು, ಅದು ಕೂಡ ಇನ್ನು ಪ್ರಯೋಜನ ಆಗಿಲ್ಲ. ಆದ್ರೆ ಈ ಸಾಲಿನ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಅದೇ ಎಲ್ಲ ಒಟ್ಟಿಗೆ ಸೇರಿಸಿಕೊಂಡು ಅಂದ್ರೆ ಇಲ್ಲಿನ ವಿಸಿ ಆಗಿರ್ಬೋದು ಅಥವಾ ರಿಜಿಸ್ಟರ್ ಆಗಿರ್ಬೋದು, ಮತ್ತು ಇನ್ನೊಂದು ಯೂನಿವರ್ಸಿಟಿಯಲ್ಲಿ ಇರುವಂತಹ ಸ್ಪರ್ಶ ಮಹಿಳಾ ಆಯೋಗ ಏನಿದೆ, ಮಹಿಳಾ ಆಯೋಗ ಕೂಡ ಇನ್ನು ಸಾಕಷ್ಟು ಬಾರಿ ದೂರನ್ನು ನೀಡಿದ್ದಾರೆ. ಆದ್ರೆ ಈ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ, ಅವರು ಲ್ಯಾಬ್ ಅಲ್ಲಿ ಹೆಣ್ಣು ಮಕ್ಕಳ ಮೈಕೈ ಮುಟ್ಟುವಂತದ್ದು. ಈ ಹಿಂದೆ ಏನು ಅಲ್ಲಿ ಮಕ್ಕಳನ್ನ ಪ್ರವಾಸ ಕರ್ಕೊಂಡು ಹೋಗಿದ್ರು, ಅಲ್ಲಿ ಕೂಡ ಒಂದು ಹೆಣ್ಣು ಮಕ್ಕಳಿಗೆ ಏನು ಲೈಂಗಿಕ ದೌರ್ಜನ್ಯ ನೀಡಿರುವಂತದ್ದು. ಇನ್ನು ಯಾರು ಗಂಡು ಮಕ್ಕಳಿದ್ದಾರೆ, ಆ ಗಂಡು ಮಕ್ಕಳಿಗೆ ಏನು ಬೆದರಿಕೆ ಹಾಕಿ ಅವರ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಒಂದು ಯತ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಏನಾದ್ರು ದೂರು ನೀಡಿದ್ರೆ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಹಾಕುವಂತದ್ದು ಏನು ಬೆದರಿಕೆ ಹಾಕಿರುವಂತದ್ದು. ಈ ಇವರು ಯಾರು ಉಮೇಶ್ ನಾಯ್ಕ್ ಇದ್ದಾರೆ, ಈ ಉಮೇಶ್ ನಾಯ್ಕ್ ಅವರು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನು ಕೆಲವೊಂದು ಪ್ರಕರಣದಲ್ಲಿ ತೊಡಗಿಕೊಂಡಿದ್ರು. ಆದ್ರೆ ಈ ಹಿಂದೆ ತಮ್ಮ ಮನೆಯ ಏನು ಟ್ಯಾಂಕಿಗೆ ವಿಷ ಹಾಕಿದ್ದು ಅಂತ ಹೇಳ್ಕೊಂಡು ಕೆಲವೊಂದು ಪ್ರಕರಣವನ್ನು ಹೇಳ್ಕೊಂಡು ಸುಮಾರು ಬಾರಿ ಏನು ಮಂಗಳೂರು ಪೊಲೀಸ್ ಕಮಿಷನರ್ ಆಯುಕ್ತರಲ್ಲಿ ದೂರು ನೀಡಿದ್ರು. ಈ ಪ್ರಕರಣ ಮತ್ತೆ ಇದು ಸುಳ್ಳು ಪ್ರಕರಣ ಕೂಡ ಸಾಬೀತಾಗಿರುವಂತದ್ದು. ಆದ್ರೆ ಈ ಏನು ಉಮೇಶ್ ನಾಯ್ಕ್ ಅವರ ಈ ಲೈಂಗಿಕ ದೌರ್ಜನ್ಯ ಹಾಗೂ ಮಾನಸಿಕ ದೌರ್ಜನ್ಯ ವಿದ್ಯಾರ್ಥಿಗಳಿಗೂ ನೀಡುವಂತಹ ಪ್ರಕರಣದ ಬಗ್ಗೆ ಸಾಕಷ್ಟು ದೂರು ನೀಡಿದ್ರು ಕೂಡ ಇಲ್ಲಿವರೆಗೆ ಯೂನಿವರ್ಸಿಟಿ ಯಾವುದೇ ಒಂದು ಕ್ರಮ ಕೈಗೊಳ್ಳಿಲ್ಲ. ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸಮಸ್ಯೆ ಆಗ್ತಾ ಉಂಟು. ಆದ್ರೂ ಕೂಡ ಯೂನಿವರ್ಸಿಟಿ ಆಗ್ಲಿ ಅಥವಾ ಏನು ಮಹಿಳಾ ಆಯೋಗವಾಗ್ಲಿ ಯಾವುದೇ ಒಂದು ಕ್ರಮ ಕೈಗೊಂಡಿರೋದು ಖಂಡನೀಯ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಒಟ್ಟಾರೆ ಈಗಾಗಲೇ ಮಂಗಳೂರು ವಿವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಉಮೇಶ್ ನಾಯ್ಕ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಸಾಕಷ್ಟು ಬಾರಿ ಇದು ಈ ಮೊದಲಲ್ಲ, ಈ ಹಿಂದೆಯಿಂದಲೂ ಕೂಡ ಇದೇ ರೀತಿಯಂತಹ ಒಂದು ಚಾಳಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಉಮೇಶ್ ನಾಯ್ಕ್ ಅಂತ ಹೇಳಿ. ವಿದ್ಯಾರ್ಥಿಗಳಿಗೆ ಲೈಂಗಿಕ ಮಾನಸಿಕ ದೌರ್ಜನ್ಯದ ಆರೋಪ ಕೂಡ ಈಗಾಗಲೇ ಈ ಅಸಿಸ್ಟೆಂಟ್ ಪ್ರೊಫೆಸರ್ ವಿರುದ್ಧ ಕೇಳಿ ಬಂದಿದೆ. ಗ್ರಂಥಾಲಯ ಮಾಹಿತಿ ವಿಜ್ಞಾನ ವಿಭಾಗದ ಉಮೇಶ್ ನಾಯ್ಕ್ ವಿರುದ್ಧ ಈಗಾಗಲೇ ವಿದ್ಯಾರ್ಥಿಗಳು ವಿಸಿ ರಿಜಿಸ್ಟ್ರಾರ್ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟರು ಕೂಡ ಯಾರು ಕೂಡ ಇದರ ಕಡೆ ಗಮನವನ್ನು ವಹಿಸ್ತಾ ಇಲ್ಲ ಅನ್ನೋದು ವಿದ್ಯಾರ್ಥಿಗಳ ಗೋಳು ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೆಲ್ಲ ಆರೋಪಗಳು ಇದ್ರೂ ಕೂಡ ಯಾಕೆ ಮಂಗಳೂರು ವಿಶ್ವವಿದ್ಯಾಲಯ ಇನ್ನೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ? ಅದರ ಜೊತೆಗೆ ಬೇರೆ ಎಲ್ಲಾ ಸಾಕಷ್ಟು ವಿಚಾರಕ್ಕೆ ಮಹಿಳಾ ಆಯೋಗದವರು ಹೆಲ್ಪ್ ಮಾಡ್ತೀವಿ ನಾವು ಅಥವಾ ಇಂತಹ ಸಮಸ್ಯೆಗಳಿಗೆ ಪರಿಹಾರ ತೋರಿಸ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟರು ಕೂಡ ಇಲ್ಲಿಯವರೆಗೂ ಸಮಸ್ಯೆ ಬಗೆಹರಿಯದೆ ಇರೋದಕ್ಕೆ ಹಾಗಾದ್ರೆ ಏನ್ ಕಾರಣ ಅನ್ನೋದೇ ಈಗ ಇರುವಂತಹ ಪ್ರಶ್ನೆ.